ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕೆಂದರೆ ಮಳೆಗಾಲ ಸಂಪೂರ್ಣ ಮುಗಿದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನ್ನೇನೋ ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ. ಆದರೆ ಈ ನಡುವೆ ಒಮ್ಮೆ ಮೂಡಿಗೆರೆಗೆ ಹೋಗುವಾಗ ಕರ್ವಾಲೋ ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು. ಜೀಪ್ ನಿಲ್ಲಿಸಿ ಇಳಿದು ನಮಸ್ಕಾರ ಸರ್ ಎಂದೆ. ಹಲೋ ಮೈ ಡಿಯರ್ ಹ್ಯಾಂಗ್ ಮ್ಯಾನ್, ಬನ್ನಿ ಆಫೀಸಿಗೆ. ಭಾಳ ದಿನ ಆಯ್ತಲ್ಲ ನಿಮ್ಮನ್ನ ನೋಡಿದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸರ್, ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ ಕೊಡೋದು ಅಂತ ಅಂದೆ. ನೋ 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 ನೀವು ಬರಲೇಬೇಕು, ನಿಮಗೊಂದು ತಮಾಷೆ ತೋರಿಸೋದಿದೆ, ರೀಸೆಂಟ್ ಫೈಂಡಿಂಗ್ಸ್ದು ಎಂದು ಕರೆದರು. ಬೇಸರ ತರಿಸುವ ಪ್ರಯೋಗಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂಥದ್ದಿರಬಹುದು ಎಂದು ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ. ಮಂದಣ್ಣ ಏನಾದರೂ ಈ ಕಡೆ ಬರ್ತಾನಾ ಸರ್ ಎಂದೆ. ಓ ಎಸ್, ಬರಲಿದ್ದಾನಪ್ಪ. ನಾನು ಒಂದು ವಾರ ರಜಾ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ. ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯವಾಯಿತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಈ ಮಳೆಗಾಲದ ಕೆಸರಿನ ಗಲಿಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿತು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ಇತ್ತು ಸರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆ ಕೆಳಗಾಗಿ ಮುಚ್ಚಿಟ್ಟಿದ್ದರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸರ್. ಮಂದಣ್ಣನಿಗೆ ಹೇಳಿ ಜೇನುಪೆಟ್ಟಿಗೆ ಒಂದಕ್ಕೆ ಕೋಡಿ ಬಿಡೋಣ ಎಂದು ಅಂತ ಮಾಡಿದ್ದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದೆ. ಓ, ಏನು ಕೆಂಪು ತುಡುವೆ ಜೇನು, ಬಿಳಿ ತುಡುವೆ ಜೇನು ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನೂ ಅಷ್ಟೊಂದು ಪ್ರಯೋಜನವಾಗಲ್ಲ ಎಂದರು. ಗಮನಿಸೋದೆಲ್ಲಿಂದ ಬಂತು ಸರ್, ಹತ್ತಿರ ಹೋದರೆ ಸಾಕು ಮುಖ ಮೋರೆ ನೋಡಿದ ಪಟ ಪಟ ಹೊಡಿತವೆ. ನೋ 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 ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಚ್ಚೋದಿಲ್ಲ. ಆದರೆ ಜೇನುಗಳನ್ನು ನಂಬೋ ಆಗಿಲ್ಲ ಸರ್. ಮೊನ್ನೆ ಮಿನಿಸ್ಟ್ರಿಗೆ ಆಗೋದನ್ನು ನೋಡಿದರೆ ನೋ 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 ನಂಬಿಕೆಗೆ ಅನರ್ಹವಾಗಿರುವ ಮೊದಲನೇ ಸ್ಪೀಸಿ ಎಂದರೆ ಹೋಮೋಸೆಪಿಯನ್, 2 ಕಾಲಿನ ಮಾನವ. ನೀವು ಇನ್ನೂ ಕೀಟಗಳ ಬಗ್ಗೆ ತಿಳಿದುಕೋಬೇಕಾದದ್ದು ಬಹಳ ಇದೆ ಎಂದರು. ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ. ಅದರಲ್ಲಿ ನಿಮಗೊಂದು ವಿಚಿತ್ರ ತೋರಿಸ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದು ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮ ದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮೂನೆಯ ಗಾಜಿನ ಸರಕುಗಳು ಬಿದ್ದಿದ್ದವು. ನೋಡಿ, ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಏಕೆ ಗೊತ್ತೇ? ಒಂದು ಗ್ಲೋವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ. ಈ ಹುಳುವನ್ನು ಇಷ್ಟರವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗುತ್ತಿರೋದು. ಜೊತೆಗೆ ಅದರ ಜೀವನ ಚರಿತ್ರೆ, ಆಹಾರಾಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ. ಈ ಹುಳುವಿನ ಬಾಲದಲ್ಲಿ 2 ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣನ ಒಂದೆರಡು ಜೇನುಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಅಲ್ಲೇ ತಿನ್ನುತ್ತಿರುವಂತೆ. ನನಗೂ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು. ಜೇನುಗಳು ಈ ಹುಳುಗಳಿಗೆ ಕಚ್ಚಲ್ಲವೇ ಸರ್ ಎಂದೆ. ಇಲ್ಲ ಇಲ್ಲ, ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ. ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡ್ತವೆ. ಆಗ ಶಂಕದ ಹುಳು ಅವುಗಳನ್ನು ಕಬಳಿಸಿಬಿಡುತ್ತದೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡುತ್ತಿರಬೇಕಾದರೆ ಈ ಗ್ಲೋವರ್ಮ್ ನೋಡಿದನಂತೆ. ಇದು ಬೆಳಕು ಬಿಟ್ಟುಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆ ಎಂದು ಪತ್ತೆ ಮಾಡಿದನಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ. ಈ ವರ್ಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮ ದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣಿಗೆ ಕಾಣುತ್ತಿತ್ತು. ಆದರೆ ಸೂಕ್ಷ್ಮ ದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈ ಮೇಲೆಲ್ಲ ಕವಚದಂತೆ ಉರುಪೆಗಳಿದ್ದ ಆ ಹುಳು ಒಂದು ಶಂಕದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈ ಮೇಲೆ ನನಗೆ ಕಾಣಲಿಲ್ಲ. ಏನು ಸಾರ್, ಇದ್ರ ಬೆಳಕು ಎಲ್ಲೋಯ್ತು ಎಂದು ಕೇಳಿದೆ. ಅದರಲ್ಲೇ ಇರೋದು ತಮಾಷೆ, ಹಾಗೆ ನೋಡ್ತೀರಿ, ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಝಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ 2 ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದಿರಾ, ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು, ವೈರಿಗಳನ್ನು ಎದುರಿಸಿ ಓಡಿಸಲು ದೀಪ ಹತ್ತಿಸುತ್ತದೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ ಕರ್ವಾಲೋ ವಿವರಿಸಿದರು. ನನಗೆ ಕರ್ವಾಲೋರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ಆಶ್ಚರ್ಯವಾಗುತ್ತೆ ಸರ್, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮಗೇನು, ಮಂದಣ್ಣನೊಬ್ಬನನ್ನು ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಹೇಗೆ ಬೆಳಕು ಬರುತ್ತೆ, ಹೇಗೆ ಶಾಖವಿಲ್ಲದ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡುತ್ತವೆ, ಇವೆಲ್ಲ ಬಹಳ ವಿಚಿತ್ರ ಸಂಗತಿ. ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಎಂದರು. ನಾನು ಮಂದಣ್ಣ ಬಂದರೆ ನನ್ನ ಕೊಂಚ ನೋಡಬೇಕಂತ ಒಂದು ಮಾತು ಹೇಳ್ತೀರಾ ಸರ್ ಎಂದೆ. ಓ ಎಸ್, ಸಂತೋಷವಾಗಿ ಎಂದರು. ನಾನು ಹೊರಬೀಳುವಾಗ ಗೂಬೆ ಮೋರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆಯ ನೆಟ್ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹಲೋ ಎಂದ. ನಾನು ಹಲೋ ಎಂದು ಹೊರಬಿದ್ದೆ. ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರಬೇಕಾದರೆ ಎಳೆ ಬಿಸಿಲಿನಲ್ಲಿ ಪಳಪಳ ಹೊಳೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಂಡಿತು. 1500 ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು. ಮೊದಲು ಕರ್ವಾಲೋ ಮೇಧಾವಿ ಎಲ್ಲ ಸರಿ, ಆದರೆ
ವಿಪರೀತ ಓದಿ ಕೊಂಚ ತಲೆಕೆಟ್ಟಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಪ್ಲಾಂಟರ್ಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲೋ ಬಗ್ಗೆ ಹುಷಾರಾಗಿರಬೇಕು ಎಂದು ಯಾರಿಗೂ ಹೇಳುತ್ತಿದ್ದುದು ಕೇಳಿಸಿತು. ಅವರು ಕಮ್ಯುನಿಸ್ಟ್ ಎಂದು ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೋ ಹೇಳುತ್ತಿದ್ದರು. ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ. ಕರ್ವಾಲೋ ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು. ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು. ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದುಹೋಯಿತು. ಅವರು ಮಂದಣ್ಣನನ್ನು ಕರೆಸಿ, ಏನೋ ನಿಂದೆ ಅಂತ ಕಿತಾಪತಿ ಎಂದು ಜೋರು ಮಾಡಿದರಂತೆ. ಆದರೆ ಮಂದಣ್ಣನಿಗೂ ಜೇನುಗಳು ಕಚ್ಚಿದ್ದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತೀಯಾ ಎಲ್ಲೋಗ್ತೀಯಾ ಎಂದು ಹೇಳಿ ಕಳಿಸಿದರಂತೆ. ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ. ಹಲೋ ಮೈ ಡಿಯರ್ ಹೆಂಗ್ಮ್ಯಾನ್, ನಿಮ್ಮಲ್ಲಿಗೆ ಹೊರಟಿದ್ದೇವಲ್ಲ, ನೀವು ಯಾವ ಕಡೆ ಹೊರಟ್ರಿ ಎಂದು ಕೇಳಿದರು. ಬನ್ನಿ ಸರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ತೋಟ ಮಾರಬೇಕಂತ ಮಾಡಿದ್ದೀನಿ ಸರ್, ಯಾರೋ ನೋಡೋದಕ್ಕೆ ಬಂದಿದ್ದರು, ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ. ಯಾಕೆ, ಏನು ಸಮಾಚಾರ? ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸರ್. ಇಸ್ ಇಟ್? ನನಗಂತೂ ಮಲೆನಾಡು ಮೋಡಿ ಆಗಿಬಿಟ್ಟಿದೆ ನೋಡಿ. ಹೌದಾ ಸರ್, ಬೊಂಬಾಯಿಯವರು ನೀವು? ಗೊತ್ತಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೇ, ಕಣ್ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು. ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ. ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ ಎಂದು ದೀಪ ಹತ್ತಿಸಿಕೊಂಡುದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು. ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ. ಮಂದಣ್ಣ ಯಾವಾಗ ಸಿಕ್ಕ ಸರ್ ಎಂದೆ. ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ರು, 15 ದಿನದಿಂದ ನಿಮ್ಮೂರಿನಾಗೆ ಇದ್ದೀನಿ ಸರ್ ಎಂದ ಮಂದಣ್ಣ. ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ, ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು, ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು. ಅದಕ್ಕೆ ಕರ್ವಾಲೋ ಚಕಿತರಾಗಿ, ಈವರೆಗೂ ಅದನ್ನು ನಾನು ನೋಡಿಲ್ಲ, ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದನಂತೆ. ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನೂ ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯಿತು. ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೋಡಿ ತನ್ನ ಹೆಂಡತಿಗೆ ಕಾಪಿಗೆ ನೀರಿಡಲಾ ಎಂದು ಕೇಳಿದ. ಕಿವಿ ಭಾರೀ ಚಟುವಟಿಕೆಯಿಂದ ತಕ ಕುಣಿಯಿತು. ಕರ್ವಾಲೋ ಚಿಟಿಕೆ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೇರಿದ. ಅಯ್ಯೋ, ಅದನ್ನು ಹಂಗೆಲ್ಲ ಮುಟ್ಬಿಡಿ ಸರ್, ಅದು ಭಾರಿ ನಿಯತ್ತಿ ನಾಯಿ, ಯಾರು ಅದರ ತಲೆ ಸವರಿದರೆ ಅದಕ್ಕೆ ಆಗೋಲ್ಲ ಎಂದ. ಕರ್ವಾಲೋ ಎಚ್ಚರಿಕೆ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು. ಕಾಪಿ ಮುಗಿಸಿ ಕಾಡಿನ ಕಡೆಗೆ ಲಘುಬಗೆಯಿಂದ ಹೊರಟೆವು. ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದ್ದರು. ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ. ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು. ಜೇನುಗಳು ಮಡಕೆಯಿಂದ ಆಗಮಿಸುತ್ತಾ ಇದ್ದವು. ಕರ್ವಾಲೋ ಜೇನನ್ನ ನೋಡಿದರೆ, ಓ ಕರಿತುಡುವೆ, ಸ್ಲೇಡಿಂಡ್, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸನೂ ಜೋರಾಗಿ ಮಾಡ್ತವೆ ಇವು, ಯುಸಿ ಎಂದರು. ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ. ಪ್ಯಾರ, ಮಂದಣ್ಣ, ಕರ್ವಾಲೋ ಮಡಕೆ ಹತ್ತಿರಕ್ಕೆ ಹೋದರು. ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ. ಅದು ಅಲುಗಾಡಿದಂತೆಲ್ಲ ಒಳಗಿನ ಜೇನುಗಳು ಇಸ್ ಎಂದು ಸದ್ದು ಮಾಡುತ್ತಿದ್ದವು. ಬಹಳ ದೊಡ್ಡದಾದ ಮಡಿಕೆ. ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ, ಏನಿಲ್ಲ ಅಂದರೂ 1 ಕೊಡ ಜೇನುತುಪ್ಪ ಇರ್ಬೋದು ಸರ್ ಎಂದ. ಅಷ್ಟರಲ್ಲಿ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು. ಪ್ಯಾರ ಉರಿ ತಾಳಲಾರದೆ ತಕ ಕುಣಿದ. ಮಂದಣ್ಣ, ಲೇ, ಉರಿ ತಡ್ಕೊಂಡು ಸುಮ್ಮನಿರೋ, ಹಂಗಿದ್ರೆ ಇಲ್ಲಿರು, ಇಲ್ಲದಿದ್ರೆ ನಡಿ ಮನೆಗೆ, ಕುಣಿದಾಡಿದೆಂದರೆ ನೀ ಇನ್ನಷ್ಟು ಹೊಡಿತವೆ ಎಂದು ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿ ತಡೆದುಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು. ಕರ್ವಾಲರನ್ನು ನೋಡಿದೆ. ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಎಣಗುತ್ತಿದ್ದರು. ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದ. ಜೇನುಗಳು ನಾಗರಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು. ಕಿತ್ತಳೆ ಬಣ್ಣದ ಜೇನು ಅಲ್ಲೆಗಳು ಮಡಕೆ ತಳದಲ್ಲಿ ಕಂಗೊಳಿಸಿದವು. ಈ ನಡುವೆ ಮಂದಣ್ಣ ಕರ್ವಾಲರಿಗೆ ಏನೇನೋ ವಿವರಿಸುತ್ತಿದ್ದ. ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು. ಅನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ, ಇದನ್ನು ಈಗ ಪೆಟ್ಟಿಗೆಗೆ ಕೊಡೋದು ಬೇಡ ಸರ್, ತುಪ್ಪ ಮಾಡಿದಾವೆ, ತುಪ್ಪ ತಗೊಂಡು ಬಿಟ್ಟು ಒಂದೇ ಒಂದು ಅಲ್ಲೇ ಬಿಟ್ಟಿರೋಣ, ಜೇನು ಎಲ್ಲಿಗೂ ಹೋಗಲ್ಲ, ಮತ್ತೆ ಅಲ್ಲೇ ಕಟ್ತವೆ, ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ. ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು. ಒಂದು ಚಾಕನ್ನು ತಟ್ಟೆನು ತಗೊಂಡು ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಪ್ಯಾರ ಕಿವಿ ಜೊತೆಗೆ ಮನೆ ಕಡೆ ಓಡಿದ. ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನ ಇದೇ ಮೊದಲ ಬಾರಿಗೆ ನೋಡಿದ್ದರಂತೆ. ಮಂದಣ್ಣ ಹೇಳಿದ, ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕುತ್ತಾರೆ ಎಂದು. ಅವತ್ತು ನಿಮಗೊಂದು ಟಿನ್ ಜೇನು ಕೊಟ್ಟೇವಲ್ಲ ಸರ್, ಪಾಟನಿ ಅಂತ, ಇದೇ ಥರ ಮಡಿಕೆಯಲ್ಲಿ ಸಾಕಿ ಜೇನು ತೆಗೆದಿದ್ದು ಎಂದು ನನಗೆ ವಿವರಿಸಿದ. ಮಂದಣ್ಣ ಚಾಕು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ. ಮಡಕೆಯನ್ನು ಮರದಡಿಯೇ ಬಿಟ್ಟೆವು. ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು. ಕಣ್ಣುಗಳು ಮಂಗೋಲಿಯನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು. ಕರ್ವಾಲರಿಗೂ ಮಂದಣ್ಣನಿಗೂ ಓದಲಿಲ್ಲ. ತುಂಬ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲೋ ವಿವರಿಸಿದರು. ಇಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸವರಂತೆ ಕಾಣುತ್ತಿದ್ದೇನೆಂದು ಹೇಳಿದಳು. ಕರ್ವಾಲೋರಿಗೆ ಬಹಳ ಸಂತೋಷವಾಗಿತ್ತು. ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಗಿತ್ತು. ಹಿಂದಿರುಗಿ ಜೀಪಿನಲ್ಲಿ ಅವರನ್ನ ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು, ಜೇನು ಸಾಕಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು. ಇದೇಕೋ ಈ ಮಡಿಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ
ಈ ಮಡಕೆ ಸಾಕಾಣೆಯನ್ನು ಹೇಗಾದರೂ ಮಾಡಿ ಹೊಸ ರೀತಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು. ನನ್ನ ಮುಖ ಉರಿದ್ದರಿಂದ ನಾನು ಏನೂ ಮಾತಾಡಲಿಲ್ಲ.